ಇನ್ನು ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಡೆಸುತ್ತಿರುವಂತಹ ಹೋರಾಟ ತೀವ್ರಗೊಳಿಸಿದೆ. ಇವತ್ತು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೊರಟಂತ ನಾಯಕರನ್ನ ಫ್ರೀಡಂ ಪಾರ್ಕ್ನಲ್ಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಈ ವೇಳೆ ಹೈಡ್ರಾಮಾ ಹಂಗಾಮ ನಡೆಯಿತು. ಕೈ ಹಿಡಿದು ದರ ದರ ಎಳೆದಾಡ್ತಿದ್ದಾರೆ, ಕಾಲ್ ಹಿಡಿದು ಎಳೆದುಕೊಂಡು ಹೋಗ್ತಿದ್ದಾರೆ. ದಳ್ಳಾಟ, ನೂಕಾಟ, ಪೊಲೀಸರ ಜೊತೆ ವಾಗ್ವಾದ. ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರನ್ನೆಲ್ಲ ಬಸ್ಗೆ ತುಂಬಿಸುತ್ತಿದ್ದಾರೆ. ಬೆಲೆ ಏರಿಕೆ ಖಂಡನೆ, ಎರಡನೇ ದಿನ ಬೀದಿಗಿಳಿದ ಬಿಜೆಪಿ. ಸಿಎಂ ಮನೆಗೆ ಮುತ್ತಿಗೆಗೆ ಯತ್ನ, ಫ್ರೀಡಂ ಪಾರ್ಕ್ನಲ್ಲಿ ಲಾಕ್. ಬಿಎಂಟಿಸಿ ಮೆಟ್ರೋ ಪ್ರಯಾಣ ದರ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ನಿರಂತರ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಮಾಡಲು ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದೆ. ಪ್ರತಿಭಟನೆಯ ಎರಡನೇ ದಿನವಾದ ಇಂದು ಭಾರೀ ಹೈಡ್ರಾಮಾ ಹಂಗಾಮವೇ ನಡೆದು ಹೋಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಘಟಾನುಘಟಿ ನಾಯಕರೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಗೂ ರಸ್ತೆ ತಡೆಗೆ ಬಿಜೆಪಿ ನಿರ್ಧರಿಸಿತ್ತು. ಪ್ರತಿಭಟನಾ ಸ್ಥಳದಿಂದ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಒಮ್ಮೆಲೆ ರಸ್ತೆಗೆ ನುಗ್ಗಿ ಬಂದರು. ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದ್ರು. ಬ್ಯಾರಿಕೇಡ್ ಹತ್ತಿ ತಳ್ಳಿಕೊಂಡು ಬಂದ ಕಾರ್ಯಕರ್ತರನ್ನ ಭದ್ರತಾ ಪಡೆ ಕೈ ಕಾಲು ಹಿಡಿದು ಎತ್ತಾಕೊಂಡು ಬಂದು ಬಸ್ಗೆ ತುಂಬಿದ್ರು. ಇದೇ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕರಾದ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ನಾಯಕರನ್ನ ಸಹ ವಶಕ್ಕೆ ಪಡೆದುಕೊಳ್ಳಲಾಯಿತು. ಬಸ್ನಲ್ಲೇ ಕುಳಿತೆ ವಿಕ್ಟರಿ ಸಿಂಬಲ್ ತೋರಿಸಿದ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಮುಖ್ಯಮಂತ್ರಿ ಮನೆ ಹತ್ರ ಹೋದಾಗ ನಮ್ಮನ್ನು ಬಂಧಿಸಬೇಕಾಗಿತ್ತು. ಮುಂಚೆನೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ, ಸರಿಯಲ್ಲ. ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮುಖ್ಯಮಂತ್ರಿ ಮನೆ ಹತ್ರ ಬಂದಾಗ ಅರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಮುಂಚೆನೆ ಕರ್ಕೊಂಡ್ಬಂದಿದ್ದಾರೆ. ಅದು ಸಾಮಾನ್ಯವಾಗಿ ಅದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಆದ್ರೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಇವತ್ತು ಇಲ್ಲಿಗೆ ಮುಗಿಯಲ್ಲ. ಹೋರಾಟ ರಾಜ್ಯದ ಉದ್ದಗಲಿಗೆ ಮಾಡ್ತೇವೆ. ಈ ರಾಜ್ಯದ ಸರ್ಕಾರ ಅವ್ರು ಮಾಡಿರುವಂಥ ಜನವಿರೋಧಿ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ವಾಪಸ್ ಪಡೆಯುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಮುಂದುವರಿಯುತ್ತೆ. ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷವಾಗಿ ನಾಡಿನ ಜನರ ಪರವಾಗಿ ಒಂದು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ. ಅದರಲ್ಲೂ ಸಹ ಇಂಥ ಬಂಡ ಸರ್ಕಾರ, ಬಂಡ ಮುಖ್ಯಮಂತ್ರಿಗಳಿದ್ದಾಗ ನಾವು ಬೀದಿಗಿಳಿದ ಹೋರಾಟ ಮಾಡದೇನೆ ಬೇರೆ ಏನು ನಮಗೆ ದಾರಿ ಇಲ್ಲ. ಕಾರ್ಯಕರ್ತರ ಬಂಧನದ ವೇಳೆ ಮಹಿಳೆಯರು ಹೈಡ್ರಾಮಾ ಸೃಷ್ಟಿಸಿದ್ರು. ಬಿಜೆಪಿ ನಾಯಕರಿದ್ದ ಬಸ್ಗಳಿಗೆ ಅಡ್ಡಲಾಗಿ ರಸ್ತೆಯಲ್ಲಿ ಮಲಗಿ ಆಕ್ರೋಶ ಹೊರಹಾಕಿದ್ರು. ಮಹಿಳಾ ಕಾರ್ಯಕರ್ತೆಯ ಕೈ ಹಿಡಿದು ಎಳೆದುಕೊಂಡು ಹೋಗಿ ಪೊಲೀಸರು ಬಸ್ಗೆ ಹತ್ತಿಸಿದ್ರು. ಇನ್ನು ಇದಕ್ಕೂ ಮುನ್ನ ರಾತ್ರಿ ಇಡೀ ಫ್ರೀಡಂ ಪಾರ್ಕ್ನಲ್ಲಿ ಮಲಗಿದ್ದ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಖವಾಡ ತೊಟ್ಟು ಕಟಕಟೆಯಲ್ಲಿ ನಿಲ್ಲಿಸಿದ್ರು. ಛಲವಾದಿ ನಾರಾಯಣಸ್ವಾಮಿ ವಿಚಾರಣೆ ಮಾಡುವ ಅಣಕು ಪ್ರದರ್ಶನ ಮಾಡಿದ್ರು. ಅಷ್ಟೇ ಅಲ್ಲ, ಸಿಎಂ ಸೇರಿದಂತೆ ಪ್ರಮುಖ ಸಚಿವರ ರಾವಣ ವೇಷ ಪ್ರತಿಭಟನಾ ಸ್ಥಳದಲ್ಲಿ ಗಮನ ಸೆಳೆಯಿತು. ಪ್ರತಿಭಟನೆ ವೇಳೆ ರಾವಣನ ಮಾದರಿಯ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಇತ್ತ ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ರು. ಮಗನ ರಕ್ಷಣೆಗಾಗಿ ಬಿಎಸ್ವೈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಪಕ್ಷಕ್ಕಾಗಿ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ವಿಜಯೇಂದ್ರ, ಅವರು ಫ್ರೀ ಆಗಿದ್ದಾರೆ, ಮಾತನಾಡಿಕೊಳ್ಳಲಿ ಬಿಡಿ ಅಂತ ತಿರುಗೇಟು ನೀಡಿದ್ರು. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾರೆ, ಬಿಜೆಪಿ ಸಲುವಾಗಿ ಅಲ್ಲ. ತನ್ನ ನಂತರ ಏನಾದರೂ ಸಾಯುವುಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು. ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡ್ಲಿ. ಸಮಯ ಬಹಳ ಇದೆ, ಮಾತಾಡ್ಲಿ. ನಾನು ಹಿರಿಯರಿದ್ದಾರೆ, ಅವರು ಇರ್ಲಿ ಬಿಡೋಣ, ಅವ್ರು ಮಾತಾಡ್ಲಿ. ನನಗೆ ಅದ್ರ ಬಗ್ಗೆ ಅವ್ರ ವಿರೋಧನೂ ಇಲ್ಲ, ನಾನು ಅದಕ್ಕೇನು ಪ್ರತಿಕ್ರಿಯೆ ನೀಡೋದಿಲ್ಲ.
ಅವರು ಸ್ವತಂತ್ರ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚನ್ನು ಮಾತನಾಡೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಸದ್ಯ ಬಿಜೆಪಿ ಪಡೆ ಬೆಂಗಳೂರಿನಿಂದ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಇದೇ ತಿಂಗಳ 7ರಿಂದ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ನಾಯಕರು ಸಜ್ಜಾಗ್ತಿದ್ದಾರೆ. ಜಿಲ್ಲೆಯಲ್ಲೂ ಕಿಚ್ಚು ಹೊತ್ತಿಸಲು ಕೇಸರಿ ಬ್ರಿಗೇಡ್ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, TV9.